ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಒಂದು ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡುವ. ಸೊ ಇವೆಲ್ಲವೂ ಒಂದು ರಿಪೀಟೆಡ್ ಕ್ವೆಶನ್ಗಳಾಗಿರ್ತವೆ. ಸೊ ಅದಕ್ಕೆ ಇವು ವೆರಿ 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 ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ನಾವು ಕುಮಾರವ್ಯಾಸ ಈ ಒಬ್ಬ ಕವಿಯನ್ನು ಕರೆಯುತ್ತೇವೆ. ಕುಮಾರವ್ಯಾಸ ಯಾಕೆಂದರೆ ಇವನ ಎಲ್ಲ ಕೃತಿಗಳು ಅಥವಾ ಕಾವ್ಯಗಳು ಏನದವ ರೂಪಕಲಂಕಾರದಿಂದ ಕೂಡಿಕೊಂಡವ. ಯಾವುದು? ರೂಪಕಲಂಕಾರ. ಓಕೆ, ರೂಪಕಲಂಕಾರದಿಂದ ಕೂಡಿಕೊಂಡವ. ಆದ್ದರಿಂದ ಇವನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತೀವಿ. ಅಂತ ಇಲ್ಲೊಂದು ಬಿರುದು ಇದೆ ನೋಡಿ, ಅಭಿನವ ಪಂಪ ಅಂತ. ಅಭಿನವ ಪಂಪ ಅಂದರೆ ಯಾರು? ನಾಗಚಂದ್ರ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಮಡಿವಾಳ ಮಾಚಯ್ಯನವರ ಅಂಕಿತ ನಾಮ ಯಾವುದು? ಮಡಿವಾಳ ಮಾಚಯ್ಯ ಇವ್ರದ್ದು ಕಲಿದೇವರ ದೇವ. ಆಮೇಲೆ ಕೂಡಲ ಚೆನ್ನಸಂಗಮ ದೇವ, ಇದು ಬಸವಣ್ಣವರದು. ಅದೇ ರೀತಿ ಈ ಗುಹೇಶ್ವರ ಇದು ಯಾರ್ದಪ್ಪ? ಅಲ್ಲಮ ಪ್ರಭು. ಆಮೇಲೆ ಉರಿಲಿಂಗ ಪೆದ್ದಿಗಳ ರಸ ಇದು ಯಾರ್ದು ನೋಡಿ ಹೇಳೋಣ, ಇದು ಕಾಮೆಂಟ್ ಮಾಡಿ. ಉರಿಲಿಂಗ ಪೆದ್ದಿಗಳ ರಸ. ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ. ಸಂಸ್ಕೃತವನ್ನು ಬಳಸದೆ ಕನ್ನಡವನ್ನೇ ಬಳಸಿದ ಏಕೈಕ ಕವಿ ಯಾರಪ್ಪ ಅಂದ್ರೆ ಅವರು ಆಂಡಯ್ಯ ಬರೆದಂತಹ ಕಬ್ಬಿಗರ ಕಾವ ಅಥವಾ ಕಾವ್ಯ ಇದು ಆಂಡಯ್ಯ ಬರೆದಂಥ ಕೃತಿ. ಇದರಲ್ಲಿ ಸಂಸ್ಕೃತವನ್ನೇ ಏನಪ್ಪ ಬಳಸಿಲ್ಲ. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ ಯಾರು? ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಯಾರು? ಡಿ.ವಿ. ಗುಂಡಪ್ಪ. ಇಲ್ಲಿ ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ. ಸೊ ಅವುಗಳನ್ನು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಮೊದಲಿಗೆ ಇವೆಲ್ಲ PQRS ನೋಡ್ಕೊಳ್ಳಿ. ಇಲ್ಲಿ QPSR ಕರೆಕ್ಟ್ ಆಗುತ್ತಾ? QPSR ಇದು ಮೊದಲು, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್. ಓಕೆ, ಅಂದರೆ ಮೊದಲಿಗೆ ನಾವು ಏನು ಮಾಡೋದು, ವಿಷಯ ಎಲ್ಲಿಂದ ಸ್ಟಾರ್ಟ್ ಆಯಿತು ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಮತ್ತು ಯಾವ ರೀತಿ ಎಂಡ್ ಆಗುತ್ತಾ ಅಂದರೆ ಈ ಕ್ರಿಯಾಪದಗಳ ಮೇಲೆ ನಾವು ಏನಪ್ಪ ಅವುಗಳನ್ನು ನಾವು ಗುರುತಿಸಬೇಕು. ಸೊ ಆದ್ದರಿಂದ ಇಲ್ಲಿ ಆನ್ಸರ್ ಏನಾಗುತ್ತಾ? QPSR ಸಿ. ಪಿ ಆಕರ್ಷಕವಾದ ಹಿಂಟಿನ ಹುಂಜವನ್ನು ತಯಾರಿಸಲಾಯಿತು. ಇದು ಕೂಡ ಅದೇ ಇದೆ PQRS. ಸೊ ಇಲ್ಲಿ RQPS ಇದು ಕರೆಕ್ಟು. RQPS ನೀವು ನೋಡ್ಬೋದು. ನೀವು ಇಲ್ಲಿ RQPS ಸ್ವಲ್ಪ ಪೌಸ್ ಮಾಡಿ ನೋಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ 7th ಕ್ವಶನು RPSQ ಆಗ್ತದೆ. RPSQ. ಆಮೇಲೆ 8ನೇದು RSQP ಆಗುತ್ತೆ. RSQP.
ಸರಿಯಾದ ವಾಕ್ಯವನ್ನು ಗುರುತಿಸಿ. ನೋಡಿ, ನೀವು ಸುರಕ್ಷಿತ ಜೀವನಕ್ಕಾಗಿ ಮದ್ಯಪಾನ ಮಾಡಿ ವಾಹನ ಸಂಚಾರ ಮಾಡಬೇಡಿ. ಇದು ಕರೆಕ್ಟ್. ನೋಡಿ, ಇಲ್ಲಿ ಸೆಕೆಂಡ್ ಏನಿದೆ, ವಾಹನ ಸಂಚಾರ ಮಾಡುವಾಗ ನಿಮ್ಮ ಸುರಕ್ಷಿತ ಜೀವನಕ್ಕಾಗಿ ಮದ್ಯಪಾನ ಮಾಡಬೇಡಿ. ಇದು ತಪ್ಪಾಗತ್ತೆ. ಅಂದ್ರೆ ವಾಕ್ಯಗಳ ರಚನೆ, ಪದಗಳ ಜೋಡಣೆ ಸರಿಯಾಗಿಲ್ಲ ಇಲ್ಲಿ. ಹೌದಾ? ಇಲ್ಲಿ ಕೂಡ ಕರೆಕ್ಟ್ ಆದಂಥ ವಾಕ್ಯ ಯಾವುದು? ಬಿ. ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಅಬ್ದುಲ್ ಕಲಾಂ. ಇಲ್ಲಿ ತಪ್ಪಾದ ಭಾಗವನ್ನು ಗುರುತಿಸಿ. ಕುಡಿಯುವ ನೀರು ಕಲುಷಿತವಾಗಬಾರದು. ನೋಡಿ, ಕಲುಷಿತ ಇದು ತಪ್ಪು. ಕಲುಷಿತ ಏನು ಬೇಕು? ಕಲುಷಿತವಾಗಬಾರದು. ಕಲುಷಿತವಾಗಬಾರದು, ಇದು ಕರೆಕ್ಟ್. ಮಾತೃಭಾಷೆಯಲ್ಲಿ ನೋಡಿ, ಮಾತೃಭಾಷೆ ಇದು ತಪ್ಪು. ಈ ರೀತಿ ಬರುತ್ತಾ ಮಾತೃ. ಓಕೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಂಪೂರ್ಣವಾದ ಯಶಸ್ಸು ಗಳಿಸುತ್ತೇವೆ. ಸೊ ಇದೆಲ್ಲ ಕರೆಕ್ಟ್ ಅದ. ಸೊ ಅದಕ್ಕೆ ಯಾವ ಭಾಗವೂ ತಪ್ಪಿಲ್ಲ. ಮುಖ್ಯ ಅತಿಥಿಗಳು ವಿದ್ವತ್ ಪೂರ್ಣ ಭಾಷಣ ಮಾಡಿದರು. ಇದು ತಪ್ಪಿಲ್ಲ. ಇಂಗ್ಲೀಷರು ನೋಡಿ, ಇಂಗ್ಲೇಷರು ಅಲ್ಲ, ಇಂಗ್ಲೀಷರು ಬರ್ತದೆ. ಓಕೆ, ಇಂಗ್ಲೀಷರು ಇದು ಕರೆಕ್ಟ್. ಗ್ಲೀ ಬರ್ತದೆ, ಗ್ಲೇ ಅಲ್ಲ. ನೆಕ್ಸ್ಟ್ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ. ಕುಂತಿ ಮಕ್ಕಳ ಸಂಸಾರ ಅಂದರೆ ಕಷ್ಟದ ಜೀವನ. ಯಾಕೆಂದರೆ ಕುಂತಿ ಮಕ್ಕಳ ಜೀವನ ಹೆಂಗಿತ್ತು? ಅವರು ತಮ್ಮ ಒಂದು ರಾಜ್ಯವನ್ನು ಪಡೆಯಲಿಕ್ಕೆ ಒಂದು ಕುರುಕ್ಷೇತ್ರವನ್ನೇ ಏನಪ್ಪ ಮಾಡಬೇಕಾಯಿತು, ಕುರುಕ್ಷೇತ್ರ ಯುದ್ಧವನ್ನು. ಓಕೆ, ಅವರು ಕಾಡಿನ ವನವಾಸ ಪಟ್ಟರು. ಅವರಿಗೆ ಕೌರವರಕ್ಕಿಂತ ಈ ಒಂದು ಕುಂತಿ ಮಕ್ಕಳು ಅಂದರೆ ಪಾಂಡವರಿಗೆ ಏನಪ್ಪ ಅವರ ಒಂದು ಜೀವನ ಅಷ್ಟೊಂದು ಸುಖಕರವಾಗಿದ್ದಿಲ್ಲ. ಆದ್ದರಿಂದ ಕಷ್ಟದ ಜೀವನ ಅಂತ ನಾವು ಹೇಳ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ, ಧರ್ಮದ ಜೀವನ ಅಂತ ಹಾಕ್ತಾರೆ. ಧರ್ಮದ ಜೀವನ, ಅವರು ಧರ್ಮ ಏನಪ್ಪ ಇದು ಮಾಡಿದ್ರು, ಫಾಲೋ ಮಾಡಿದ್ರು, ಬಟ್ ಅವರ ಜೀವನ ಎಂಥದ್ದು? ಕಷ್ಟದ ಜೀವನ. ಬಾಯಿ ಬೆಲ್ಲ, ಮರಳಾಗುವ ಮಾತು. ಅಂದರೆ ಕೆಲವೊಂದು ಜನ ಬಾಯಿಗೆ ಬೆಲ್ಲ ಹಾಕುವ ಒಂದು ರೀತಿಯಲ್ಲಿ, ಅಂದರೆ ಮರಳಾಗುವ ಒಂದು ರೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಗಜಗರ್ಭ ಅಂದ್ರೇನು? ನಿಧಾನ. ಗಾದೆ ಮಾತನ್ನು ಪೂರ್ಣಗೊಳಿಸಿ. ಸಿಕ್ಕದ ದ್ರಾಕ್ಷಿ ಹುಳಿ. ಅಂದ್ರೆ ಅದು ದ್ರಾಕ್ಷಿ ನಮಗೆ ಸಿಗಲಿಲ್ಲ ಅಂದ್ರೆ ಮುಗೀತು, ಅದು ಹುಳಿನೇ. ಆ ರೀತಿ. ಆಮೇಲೆ ಬಳ್ಳಿಗೆ ಕಾಯಿ ಭಾರವೇ. ಸಮಾನಾರ್ಥಕ ಪದ. ದುರಂಧರ ಅಂದರೆ ಶ್ರೇಷ್ಠ. ಅಮೂರ್ತ ಆಕಾರವಿಲ್ಲದ. ನುಡಿಗಟ್ಟಿನ ಸರಿಯಾದ ಅರ್ಥ ಯಾವುದೆಂಬುದನ್ನು ಗುರುತಿಸಿ. ದಂತಕತೆ ಅಂದರೆ ಕಟ್ಟುಕತೆ. ಒಂದೇ ಬಳ್ಳಿಯ ಎರಡು ಹೂಗಳು. ಇಬ್ಬರು ಒಂದೇ ಬಗೆಯ ಗುಣವುಳ್ಳವರು. ಮಳೆಗಾಲ, ಮಳೆಯ ಪ್ಲಸ್ ಕಾಲ, ಮಳೆಗಾಲ. ಇದು ಷಷ್ಠಿ ತತ್ಪುರುಷ ಸಮಾಸ. ಮಳೆಯ ಪ್ಲಸ್ ಕಾಲ,
ಮಳೆಗಾಲ, ಇದು ಅ ಬರ್ತದೆ ಇಲ್ಲಿ, ಷಷ್ಠಿ ಅ, ಅದಕ್ಕೆ ಷಷ್ಠಿ ತತ್ಪುರುಷ ಸಮಾಸ. ಹಳೆಯ ಪುಸ್ತಕ ಎಂಬ ಪ್ರಯೋಗದಲ್ಲಿ ಹಳೆಯ ಎಂಬುದು ಇದು ಗುಣವಾಚಕ, ಗುಣವನ್ನು ಎತ್ತಿ ತೋರಿಸ್ತದ. ವಿರುದ್ಧಾರ್ಥಕ ಪದ ಕಳಂಕ ನಿಷ್ಕಳಂಕ, ಕೋಮಲ ಕಠಿಣ, ಇಲ್ಲಿ ಗುಂಪಿಗೆ ಸೇರದ ಪದ ಇದೆ, ಅಂದರೆ ಒಂದು ಪದ ಮಾತ್ರ ಆ ಒಂದು ಮೂಲ ಪದಗಳಿಂದ ಭಿನ್ನವಾಗಿ ಉಳಿಯುತ್ತದ. ನೋಡಿ, ಸಿಂಧು, ಗೋದಾವರಿ, ಬ್ರಹ್ಮಪುತ್ರ, ಕಾವೇರಿ, ಇದರಲ್ಲಿ ಡಿಫ್ರೆನ್ಸ್ ಏನಿದೆ? ಇಲ್ಲಿ ಒಂದು 3 ಪದಗಳಿಗೆ ಒಂದು ಸಮಾನವಾದ ಅಂಶವಿದೆ, ಬಟ್ ಒಂದು ಪದ ಮಾತ್ರ ಮೂಲ ಪದಗಳಿಂದ ಭಿನ್ನವಾಗಿ ನೋಡಲಿಕ್ಕೆ ಸಿಗ್ತದೆ ನಮ್ಗೆ. ಸಿಂಧು, ಗೋದಾವರಿ, ಕಾವೇರಿ ಇವು ಒಂದೇ ಒಂದು ಗುಂಪಿಗೆ ಸೇರುವಂಥ ಶಬ್ದಗಳು, ಹೌದಾ? ಯಾಕೆಂದರೆ ಇವೆಲ್ಲ ಏನಾಗ್ತವ, ಭಾರತದಲ್ಲಿ ಹುಟ್ಟುತ್ತಾವೆ, ಬಟ್ ಬ್ರಹ್ಮಪುತ್ರ ಏನು ಇದು ಭಾರತದಲ್ಲಿ ಹುಟ್ಟುವುದಿಲ್ಲ. ತ್ರಿಕೋನ, ಗೋಳ, ಚೌಕೋನ, ವೃತ್ತ, ಇಲ್ಲಿ ಯಾವುದಾಗುತ್ತಾ? ಗೋಳ. ಆಮೇಲೆ ಒಂದು ಮಾತ್ರ ಕನ್ನಡ ಪದ, ಉಳಿದ 3 ಅನ್ಯ ಭಾಷೆ ಪದ. ಇದು ತಗ್ಗು, ಇದು ಕನ್ನಡ, ಇವೆಲ್ಲ ಅನ್ಯ ದೇಶೀಯ ಪದ. ಆಮೇಲೆ ಚುನಾವಣೆ, ನಡತೆ, ನಂಬರ್, ಮಂಜೂರು, ಸೊ ಇಲ್ಲಿ ನಡತೆ ಅಷ್ಟೇ ಕನ್ನಡ. ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರ ಸೂಚಿಸಿರಿ. ತನ್ನೇಳಲು ಎಂಬುದು ಕರ್ಮಧಾರೆಯ ಸಮಾಸ. ಅರಸನೆ ಎಂಬುದು ಯಾವ ವಿಭಕ್ತಿಯಲ್ಲಿದೆ? ಅರಸನೆ ಸಂಬೋಧನೆ ಬರ್ತದೆ, ಈರ. ನಾನು ಈಗ ಬಂದೇನು, ಇಲ್ಲಿ ನಾನು ಎಂಬುದು ಏನು? ಇದು ಸರ್ವನಾಮ. ನಾನು, ನೀನು, ಅವನು, ಅವಳು, ಇವೆಲ್ಲ ಸರ್ವನಾಮಗಳಾಗ್ತವೆ. ಓಕೆ, ಸೊ ಇವಿಷ್ಟು ಕೆಲವೊಂದು ಮಹತ್ವದ ಪ್ರಶ್ನೆಗಳಾಗಿದ್ದು, ಇದೇ ರೀತಿ ಒಂದು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್, GK ಪ್ರಶ್ನೆಗಳನ್ನು ಪಡೀಲಿಕ್ಕೆ ನಮ್ಮ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.